ಅವರೇ ಕುಕ್ ಶೆಫು ಎಲ್ಲಾದ್ರೂ ಹೇಳಬೇಕು ಅಂದರೆ ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಮ್ಮೆಲ್ರಿಗೂ ಒಂದು ರೂಲ್ಸು, 6 ಗಂಟೆ ತನಕ ಫೀಲ್ಡಲ್ಲಿ ಎಷ್ಟಾದರೂ ಆಡ್ಬೋದಿತ್ತು. ಮನೇಲಿ ಲೈಟ್ ಹಾಕೋದ್ರಲ್ಲಿ ಬಂದು ಕೈ ಕಾಲು ಮುಖ ತೊಳೆದು ಕೂತ್ಕೋಬೇಕಿತ್ತು. ಅವ್ರು ನಮ್ಮ ಪಕ್ಕದಲ್ಲಿ ಕೂರದೇ ಇದ್ರು ಡಿಸ್ಟೆನ್ಸಲ್ಲಿ ಎಲ್ಲರೂ ಕೂರಿಸಿರೋರು. ನಮ್ದು ಓದೋ ಪುಸ್ತಕ ಅಲ್ಲಿ ಇರಬೇಕಿತ್ತು. ಓದ್ತೀವೋ ಬಿಡ್ತೀವೋ, 6 ಗಂಟೆ ಕೂತ್ರೆ 8:30 ತನಕ ನಾವು ಅಳ್ಳಾಡ ಹಂಗಿಲ್ಲ. ಅದೇನಾಯ್ತು, ಆ ಅಭ್ಯಾಸ ನಮಗೆ ಫೋರ್ಸಿಬಲಿ ಓದೋಂಗೆ ಮಾಡ್ತು. ಸೊ ನಮ್ಗೆ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದು. ಈಗ ನಮ್ಗೆ ಏನಾಗಿದೆ, ಒಬ್ಬೊಬ್ಬರೇ ಮಕ್ಳು ಇಟ್ಕೊಂಡಿರ್ತೀವಿ, ಅವ್ರ ವಿದ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲದೆ ಅವ್ರಿಗೂ ತಲೆ ಕೆಡಿಸ್ತೀವಿ ನಾವು. ಅದಲ್ಲ, ಡೇ 1 ನಾನು ಹೇಳ್ತಿರೋದು, ನಮಗೆ ಪ್ರೈಮರಿ ಎಜುಕೇಶನ್ ಈ ಸಿಸ್ಟಮಲ್ಲಿ ತಂದ್ರಮ್ಮ ನಮ್ಮನ್ನು. ಆಮೇಲೆ ಅದಲ್ದಲೇ ಅವ್ರಿಗೆ ಪಾಠ ಕೂತ್ ಹೇಳ್ಕೊಡಕ್ಕಾಗದೆ ಇದ್ದಾಗ ಟ್ಯೂಷನ್ಗೆ ಕಳಿಸಿದ್ರು ನಾವು ಏನ್ ಕಲ್ತಿದೀವಿ ಬಿಡ್ತಿದೀವಿ ಅನ್ನೋದನ್ನೊಂದು ಸೂಪರ್ವೈಸ್ ಮಾಡೋರು. ಅದೇ ಕಾರಣಕ್ಕೆ ನಾವೆಲ್ಲರೂ, ನಂಗೆ ಬಾಲಣ್ಣ ಈಗಲೂ ಹೇಳ್ತಾರೆ, ಬಾಲಣ್ಣ ನಮ್ಮ ದೊಡ್ಡಣ್ಣ ಇದ್ದಿದ್ದು ಹರದನಹಳ್ಳಿಲಿದ್ದಾಗ ಸ್ಕೂಲಿಂಗ್ ಅಲ್ಲೇ ಒಂದು 1 ವರ್ಷ 2 ವರ್ಷ ಹೋಗಿದ್ದಾರೆ. ಅಲ್ಲಿ ನಿಮ್ಮ ಊರಲ್ಲಿ ಅಂದ್ರೆ ತುಂಬದ ಕುಟುಂಬ, ಅಲ್ಲೂ ಸಹ ಅಮ್ಮ ಬಿಡದಲೇನೆ ಅರ್ಧ ಗಂಟೆ ಕೂರ್ಸ್ಕೊಳ್ಳೋರಂತೆ. ಅವಾಗ ಸ್ಲೇಟು ಬಲ್ಪ ಈ ತರ ಇಲ್ವಲ್ಲ, ಬರ್ಸೋರು. ಹಂಗೆ ನಮಗೆ ಬೇಸಿಕ್ ಎಜುಕೇಶನ್, ಒಂದು ವಿದ್ಯೆ ಬಗ್ಗೆ ನಮಗೆ ಒಂದು ಅದರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಲ್ದಲೇನೆ ಸ್ಟ್ರಾಂಗ್ ಆಗಿ ನಮಗೆ ಬುನಾದಿ ಹಾಕೊಟ್ಟಂತ ತಾಯಿಯವರು. ನೋಡಿ, ಅವರ ಆ ಕಾಲದಲ್ಲಿ ಎಲ್ಲೇ ಸೋದಿರ್ಬೋದು, ಈಗ ನಮ್ಮ ಮನೇಲಿ ಎಲ್ಲರೂ ವಿದ್ಯಾವಂತರೇನೆ. ಅದಕ್ಕೆ ಕಾರಣ ನನ್ನ ತಾಯಿನೇ. ಯಾಕೆಂದ್ರೆ ತಂದೆ ಪೂರ್ತಿ ಪರಿಪೂರ್ಣವಾಗಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ರಲ್ಲ. ನಾವು 6 ಜನ ಅಲ್ದಲೇನೆ ನಮ್ಮ ಮನೇಲಿ ಇದ್ದು ವಿದ್ಯೆ ಕಲಿತು ಹೋದಂತ ತುಂಬಾ ಜನ ಇದ್ದಾರೆ. ಊರ್ ಕಡೆಯವರು ಅಲ್ಲಿದ್ದಾಗ PUC, ಯಾಕೆಂದ್ರೆ ಊರ್ ಕಡೆಯಲ್ಲಿ ಹೈಸ್ಕೂಲ್ ಇರ್ತಿರ್ಲಿಲ್ಲ. ಈಗ ಬಿಡಿ ತುಂಬಾ ಸ್ಕೂಲ್ಗಳೇ ಆಗಿದ್ದಾವೆ. ಹೊಳೆನರಸೀಪುರ ಟೌನ್ಗೆ ಬರಬೇಕಿತ್ತು ಹಳ್ಳಿ ಹುಡುಗರು. ಕೆಲವರೆಲ್ಲ ನಮ್ಮ ಹತ್ರದ ನೆಂಟರುಗಳೆಲ್ಲ ಅಲ್ಲೇ ಇದ್ದು ಹೈಸ್ಕೂಲು PUC ಮಾಡ್ಕೊಂಡು ಡಿಗ್ರಿಗೆ ಬೆಂಗಳೂರಿಗೆ ಬಂದದ್ದು ಉದಾಹರಣೆಗಳಿದಾವೆ. ನಾವು ಹೊಳೆನರಸೀಪುರದಲ್ಲಿ ಇರೋ ತನಕನೂ ತುಂಬಾ ಜನಕ್ಕೆ ವಿದ್ಯೆಗೆ ಸಹಾಯ ಮಾಡಿದಾರಮ್ಮ. ಆಮೇಲೆ ಅವರಿಗೆ ಯಾವಾಗ್ಲೂ ಇನ್ನೊಂದು ಏನಂದ್ರೆ, ಅವರಿಗೆ ನಮಗ್ ಬುದ್ಧಿ ಬಂದಾಗಿಂದ ನೋಡಿದೀವಿ, ಅವ್ರಿಗೆ ತುಂಬಾ ಇಷ್ಟವಾದ್ದು ಅಂದ್ರೆ ಮಲ್ಲಿಗೆ ಹೂವೊಂದು, ಸಂಪಿಗೆ ಒಂದೆರಡು ತುಂಬಾ ಇಷ್ಟಪಡೋರು ಅವರು. ಅವ್ರಿಗೆ ದಿನ ನಾವು ನೋಡ್ದಂಗೆ. ಆಮೇಲೆ ಅವ್ರಿಗೊಂದು ರೇಷ್ಮೆ ಸೀರೆ ಇಷ್ಟ. ಏನಕ್ಕೆ ಅಂದ್ರೆ ಅದು ಹೊಳೆನರಸೀಪುರದಲ್ಲಿ ಹೆಚ್ಚಿನ ನಾವಿದ್ದಿದ್ದು ಬ್ರಾಹ್ಮಣರಿದ್ದ ಕಡೆಲೇನೆ. ಅದು ನೋಡಿ ಅಭ್ಯಾಸ ಆಗಿ ಅವ್ರಿಗೆ ಅದೊಂದು ಮಡಿದೊಂದು ಮೈಲಿ ಮನ್ಸಿಗೆ ತುಂಬಾ ಇತ್ತು. ಯಾಕೆಂದ್ರೆ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ನೇ ಹೆಣ್ಣು ಮಕ್ಕಳು ನಾನು ಹೇಳ್ತಿರೋದು. ಅವ್ರಿಗೆ ಅದು ಇದ್ದಿದ್ರಿಂದ ಅವ್ರೇನ್ ಮಾಡೋರು, ಬೆಳಗ್ಗೆ ರೇಷ್ಮೆ ಸೀರೆ ಉಟ್ರೆ ತಲೆಗೆ ಅವರೊಂದು ಸ್ನಾನ ಆದ ತಕ್ಷಣ ತಲೆಯಲ್ಲಿ ಅವ್ರಿಗೊಂದು ಯಾವಾಗ್ಲೂ ಹೂವು ಇರಲೇಬೇಕಿತ್ತು. ಸಾಯಂಕಾಲ ಆದ್ರೂ ಮುಡಿಬೇಕಿತ್ತು ಅವ್ರಿಗೆ. ಆಗಿಂದನೂ ಅವ್ರಿಗೆ ಹೂವು ಕುಂಕುಮ ಭಾರಿ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಹೇಳಿದ್ರು ಅದ್ರ ಬಗ್ಗೆ ತುಂಬಾ ಗಮನ ಇಟ್ಕೊಳ್ತಿದ್ದಲ್ದಲೇನೆ ಸಾಯಂಕಾಲ ಆದ ತಕ್ಷಣ ನಮ್ಗಳಿಗೂ ಅರಿಶಿನ ಕುಂಕುಮ ಇಡೋರು. ಇಟ್ಕೋಬೇಕು, ಮೊದಲು ಮುಖ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಅದ್ರ ಅಭ್ಯಾಸ ಇತ್ತು. ಆದ್ರೆ ನಾವು ಚಿಕ್ಕರಿಯೊಳಗೆ ನಮ್ಮ ತಂದೆ ಮೈಸೂರಿಗೆ ಹೋದ್ರೆ ವಿಶೇಷವಾಗಿ ಗುರು ಸ್ವೀಟ್ಸ್ ಅಂತಿತ್ತು. ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಅವಾಗೆಲ್ಲ ತುಂಬಾ ಕಡಿಮೆ ಸ್ವೀಟ್ ಮಾಡ್ತಿದ್ದ ಅಂಗಡಿ, ಅಲ್ಲಿದು ಪ್ಯೂರ್ ತುಪ್ಪ ಹಾಕಿ ಮಾಡೋರು ಅಂತ ಹೇಳಿ ಕೆಲವು ಸರಿ ಕ್ಯೂನಲ್ಲಿ ನಿಂತು ತಂದಿದ್ದ ದಿನ ಇದೆ. ಅಪ್ಪ ಹೇಳೋರು, ಇವತ್ತು ರಶ್ ಇತ್ತು, ಕಾದು ತಂದಿದ್ದೀನಿ ಅಂತ ಹೇಳಿ. ಮೈಸೂರಿಗೆ ಹೋದ್ರೆ ಮೈಸೂರು ಪಾಕು, ಮೈಸೂರ್ದು ವಿಳ್ಯದೆಲೆ ಪ್ಲಸ್ ಮಲ್ಲಿಗೆ ಹೂವು ಇಲ್ಲದೆ ಬರ್ತಿರ್ಲಿಲ್ಲ ಅಪ್ಪ ಯಾವಾಗ್ಲೂ. ಅವ್ರು ಎಷ್ಟೇ ಬ್ಯುಸಿ ಇದ್ರು ಮನೆಗೆ ತಂದು ಅಮ್ಮಂಗೆ ಕೊಡೋರು. ಅಂತ ಪ್ರೀತಿನ ಅವರು ಆಗಿಂದು ನಡೆಸ್ಕೊಂಡ್ ಬಂದಿರು ಎಷ್ಟೇ ಇದ್ರು. ಆದ್ರೆ ಅಮ್ಮನಿಗೆ ಕೊನೆ ತನಕನೂ ಅಷ್ಟೇ, ಅವ್ರ ಹಾಸಿಗೆ ಮೇಲೆ ಇದ್ದಾಗ್ಲೂ ಸಾಯಂಕಾಲದೊತ್ತು ತಲೆ ಬಾಚಿ ಕ್ಲೀನಾಗಿ ಮುಖ ತೊಳೆದು ಹಣೆಗಿಟ್ಟು ಹೂವು ಹುಡ್ಕೊಂಡು ಪ್ರಾರ್ಥನೆ ಶುರು ಮಾಡೋರು. 2 ಟೈಮು ಹೇಳೋರು, ಬೆಳಗ್ಗೆ ಸಾಯಂಕಾಲ 2 ಟೈಮು ದೇವ್ರ ಪುಸ್ತಕಗಳು ಓದೋರು. ಕೊನೆ 3 ತಿಂಗಳು ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ಬಿಟ್ರೆ ಕಂಟಿನ್ಯೂಸ್ ಆಗಿ ಅವರು ಹೇಳದೇ ಇರೋ ದಿನನೇ ಇಲ್ಲ ಬಿಡಿ. ಊಟ ತಪ್ಪು